ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇದೇನಿದು ಸೆಲೆಬ್ರಿಟಿಗಳನ್ನ ಫೋಟೋ ಹಾಕಿದ್ದಾರೆ ಅಂತ ಅಂದ್ಕೊತೀರಾ, ಬಟ್ ನಾನು ಹಾಕಿರೋದಕ್ಕೆ ರೀಸನ್ ಇದೆ. ಇವತ್ತು ನಾವು ಒಂದು ಜಾಗಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ಅದು ಯಾವ ಜಾಗ ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಎಂಟರ್ಟೈನಿಂಗ್ ಆಗಿರುತ್ತೆ ಮತ್ತು ಹೆಲ್ಪ್ಫುಲ್ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅಪ್ಪುನ ಯಾಮಾರಿಸಿ ಹುಡುಗರನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ನಮ್ಮ ಅಣ್ಣ ಕೆಲಸ ಮಾಡೋ ಹತ್ರ ಹೋಗ್ತಾಯಿದ್ದೀವಿ. ನಮ್ಮ ಅಣ್ಣ ಕೆಲಸ ಮಾಡೋದು ರಾಮನಗರದಲ್ಲಿ ಕಾಮತ್ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋದು ಪ್ಲ್ಯಾನ್ ಆಗಿತ್ತು ಇವತ್ತು. ಅಂತೂ ಇಂತೂ ರೇಷ್ಮೆ ನಾಡು ರಾಮನಗರಕ್ಕೆ ಬಂದ್ವಿ. ರಾಮನಗರ ಅಂತೂ ಸೂಪರಾಗಿದೆ, ಯಾವ ಟ್ರಾಫಿಕ್ ಇಲ್ಲ, ಒಳ್ಳೆ ಪೀಸ್ಫುಲ್ ಆಗಿದೆ. ಅಂಥ ಏರಿಯಾದಲ್ಲಿ ಈ ಕಾಮತ್ ಹೋಟೆಲ್ ತುಂಬ ಫೇಮಸ್ ಹೋಟೆಲು. ಕಾಮತ್ ಹೋಟೆಲ್ ಬ್ರಾಂಚಸ್ ತುಂಬ ಕಡೆ ಇದೆ, ಅದರಲ್ಲಿ ರಾಮನಗರದಲ್ಲಿರೋದು ಒಂದು. ಈ ಪೂರ್ತಿ ಜಾಗ ಬಂದ್ಬಿಟ್ಟು ಹಳ್ಳಿ ವಾತಾವರಣ ಇದೆ, ಸೊ ಅದಕ್ಕೋಸ್ಕರನೇ ಎಲ್ಲರೂ ಇಷ್ಟಪಡ್ತಾರೆ ಅನಿಸುತ್ತೆ. ಇವರೇ ನಮ್ಮ ಅಣ್ಣ ಇಲ್ಲೇ ಕೆಲಸ ಮಾಡೋದು. ಈ ಹೋಟೆಲಲ್ಲಿ ರೂಫ್ಗೆಲ್ಲ ಹೆಂಚಾಕಿದ್ದಾರೆ, ಸೊ ಹಂಗಾಗಿ ಯಾವಾಗಲೂ ಕೂಲಾಗಿರುತ್ತೆ ಇಲ್ಲಿ ಕೆಲಸ ಮಾಡೋರಂತೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಎಲ್ಲರೂ. ಇಲ್ಲಿ ಲೇಡೀಸು ಕೆಲಸ ಮಾಡ್ತಾರೆ, ಜೆಂಟ್ಸು ಕೆಲಸ ಮಾಡ್ತಾರೆ. ಇಲ್ಲಿ ಬಾಳೆದೆಲೆ ಊಟ ಇರುತ್ತೆ, ಅನ್ಲಿಮಿಟೆಡು, ಎಷ್ಟು ಬೇಕಾದರೂ ತಿನ್ಬೋದು. ನಮಗಿಷ್ಟ ಆಗಿರೋ ಐಟಮ್ನ ಮತ್ತೆ ಮತ್ತೆ ಕೇಳಿ ಹಾಕಿಸ್ಕೋಬೋದು. ಊಟ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಿ ವಾತಾವರಣದ ಬಗ್ಗೆ ಮಾತಾಡಲೇಬೇಕು. ಯಾಕೆ ಅಂತ ಅಂದರೆ ಇದನ್ನು ಪಾರ್ಕಲ್ಲಿ ಹೋಟೆಲ್ನ ಪಾರ್ಕ್ ಮಾಡಿದಾರೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಹೋಟೆಲಲ್ಲಿ ಕೂತು ಸುತ್ತಮುತ್ತ ನೋಡೋ ಅಷ್ಟರಲ್ಲಿ ಊಟ ತಗೊಂಡು ಬಂದರು, ಹೋಳಿಗೆ ಊಟ. ಕಾಯಿ ಹೋಳಿಗೆ ಅಂತೂ ಎಷ್ಟು ಟೇಸ್ಟಾಗಿತ್ತು ಅಂತ ಅಂದರೆ ಮನೇಲಿ ಮಾಡ್ತೀವಲ್ಲ ಸೇಮ್ ಅದೇ ಟೇಸ್ಟ್ ಇತ್ತು. ಈ ಹಪ್ಳನ ಎಣ್ಣೆಲಿ ಕರೆದಿರಲಿಲ್ಲ, ಸುಟ್ಟಿದ್ರು, ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಮಾತ್ರ. ಯಾರಾದರೂ ರಾಮನಗರ ಕಡೆ ಹೋದರೆ ಈ ಊಟನ ಟೇಸ್ಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಅನಿಸುತ್ತೆ ಎಲ್ಲ ಸೆಲೆಬ್ರಿಟಿಗಳು ಈ ಕಡೆನೇ ಊಟಕ್ಕೆ ಬರ್ತಾರಂತೆ. ತುಂಬ ಸೆಲೆಬ್ರಿಟಿಗಳು ಬರ್ತಾರಂತೆ, ಅದರಲ್ಲಿ ಕೆಲವೊಂದು ಫೋಟೋ ಮಾತ್ರ ನಾನು ಹಾಕಿದ್ದೀನಿ. ಇಲ್ಲಿ ಕೆಲಸ ಮಾಡೋರು ಅಷ್ಟೇ, ಸಂತೋಷ್ ಅವ್ರ ಫ್ಯಾಮಿಲಿ ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮಗಂತೂ ಈ ಹೋಟೆಲ್ಗೆ ಹೋಗಿ ತುಂಬ ಖುಷಿ ಆಯಿತು. ಒಂದು ಸೈಡಲ್ಲಿ ಈ ಕಡೆ ಕೈ ತೊಳೆಯೋದಕ್ಕೆ ಜಾಗ ಮಾಡಿದ್ದಾರೆ, ಮತ್ತು ಅಲ್ಲೇ ಹಸುಗಳನ್ನ ಸಾಕಿದ್ದಾರೆ. ಇಲ್ಲಿ ಹಸುಗಳಿಗೆ ಇಲ್ಲಿ ಜೋಳ ಹಾಕಿದ್ದಾರೆ ನೋಡಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಜಾಸ್ತಿ ತೋರಿಸಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಅಡುಗೆ ಮನೆಗೆ ಬಂದರೆ ನೋಡಿ ಎಲ್ಲ ವೆರೈಟಿ ಊಟಸು ಇರುತ್ತೆ ಇಲ್ಲಿ. ಅಂದರೆ ಒಂದೊಂದು ದಿನ ಒಂದೊಂದು ಥರ ಊಟ ಮಾಡ್ತಾರಂತೆ, ಅಂದರೆ ಡೈಲಿ ಹೋಳಿಗೆ ಇರುತ್ತೆ ಅನಿಸುತ್ತೆ. ಸೈಡ್ ಡಿಶ್ಗಳೆಲ್ಲ ಒಂದೊಂದು ದಿನ ಒಂದೊಂದು ಸಪ್ರೇಟು ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ಕೆಲಸ ಮಾಡೋರಿಗೆ ರೂಮಿನ ವ್ಯವಸ್ಥೆನೂ ಇರುತ್ತೆ. ಈ ಸೈಡ್ ಡಿಶ್ಗಳಲ್ಲಿ ಮಾವಿನ ಶೇಖರಣೆ ಅಂತ ಕೊಡ್ತಾರೆ ಇಲ್ಲಿ, ಅದು ತುಂಬ ಚೆನ್ನಾಗಿರುತ್ತಂತೆ. ನಾನು ಟೇಸ್ಟ್ ಮಾಡಿಲ್ಲ, ಯಾಕೆಂದರೆ ನಾವು ಹೋದ ದಿವಸ ಅದಿರಲಿಲ್ಲ. ಈ ಊಟದ ಜೊತೆ ಮಾವಿನ ಶೇಖರಣೆ ತುಂಬ ಫೇಮಸ್ ಅಂತ ಕೇಳ್ಪಟ್ಟೆ. ಮಸ್ಸೊಪ್ಪಲ್ಯ ಮತ್ತು ಎಣ್ಗಾಯಿ ಗೊಜ್ಜು ಡೈಲಿ ಇರುತ್ತಂತೆ. ಒಳಗಡೆ ಬೆಂಕಿ ಮುಂದೆ ಇವರೆಲ್ಲರೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇವರು ಕಷ್ಟಪಟ್ಟದ್ದು ಶ್ರಮನೇ ರುಚಿ ಅನಿಸುತ್ತೆ. ಇವ್ರುಗಳ ಕೈ ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲಲ್ಲಿ ಕೆಲಸ ಮಾಡೋ ಎಲ್ರಿಗೂ ನನ್ನ ಕಡೆಯಿಂದ ಸೆಲ್ಯೂಟ್ ಅಂತ ಹೇಳ್ತೀನಿ. ಇದು ಅಲ್ಲಿ ರೊಟ್ಟಿ ಮಾಡ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಮಗಳನ್ನ ಮತ್ತು ನಮ್ಮ ಶ್ರಾವ್ಯನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಣ್ಗಾಯಿ, ಕಾಳು, ಸೊಪ್ಪು, ಸಾಂಬಾರು, ರಸಮ್ ಇವಲ್ಲ, ಈಗ ತಂದವು ಇವಲ್ಲ, ಫಸ್ಟ್ ತಗೊಂಡವು. ತಾಯಿ ನಾನು ತೆಗೆದು ಇವ್ರು ಅಂತ ಕಲ್ಲಿ ಲೊಕೇಶನ್ ತೋರಿಸೋಲ್ಲಿ. ಹಲವು ರೊಟ್ಟಿ ಹೊಡಿತಾರೆ ಅಲ್ಲಿ ಹಂಚು.
ಶ್ರಾವ್ಯ 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 ವಾಕ ನೋಡಿ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ಅದಕ್ಕಾಗಿ ನಾನು ಲೆಸ್ ಮಾಡಿದೆ ನನ್ನ ವಾಯ್ಸ್ನಲ್ಲಿ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಒಬ್ರಿಗೂ ಜಂಬ ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮ ಹುಡುಗರನ್ನ ನಮ್ಮನ್ನು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಇಲ್ಲಿ ನೋಡಿ, ಇಲ್ಲಿ ಒಂದು ರೆಸಾರ್ಟಲ್ಲಿ ಇರುತ್ತಲ್ಲ ಆ ಥರ ಒಂದೊಂದು ಇದಿರುತ್ತೆ. ಅಲ್ಲಿ ನಾವು ಎಲ್ಲಿಗೆ ಬೇಕಾದರೂ ಹೋಗಿ ನಾವು ಕೂತ್ಕೊಂಡು ಅಲ್ಲಲ್ಲೇ ಇರ್ತಾರೆ ಸರ್ವ್ ಮಾಡೋಕ್ಕೆ. ನಮಗೆ ಯಾವ ಜಾಗ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಊಟ ಮಾಡಿ ಬರ್ಬೋದು. ಒಂದೊಂದು ಫ್ಯಾಮಿಲಿಲಿ 4 ಜನ ಹೋಗ್ತೀವಿ, 5 ಜನ 6 ಜನ ಈ ಥರ ಎಲ್ಲ ಹೋಗ್ತೀವಿ. ಅವ್ರಿಗೆಲ್ಲ ಸಪ್ರೇಟು. ಇವಾಗ 4 ಜನ ಇರೋ ಕಡೆನೇ ಒಂದು ಚೇರ್ ಇರುತ್ತೆ, 5 ಜನ ಇರೋ ಕಡೆನೇ ಒಂದು ಚೇರ್ ಇರುತ್ತೆ. ಆ ಥರ ಎಲ್ಲ ಇದು ಚೆನ್ನಾಗಿದೆ ಇಲ್ಲಿ. ನಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ಕೂತು ಊಟ ಮಾಡಿಬಿಟ್ಟು ಬರ್ಬೋದು. ಈ ವಾತಾವರಣದಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತಲೇ ಹೋಗ್ತಾರೇನೋ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಬೆಂಗಳೂರಂಥ ಟ್ರಾಫಿಕಲ್ಲಿ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿರಬೇಕು ಮೈಂಡ್ ಅಂತ ಹೋಗಿ ಇಲ್ಲಿ ತುಂಬ ಜನ ಊಟ ಮಾಡ್ತಾರೆ. ಇಲ್ಲಿ ಊಟನೂ ಚೆನ್ನಾಗಿರುತ್ತೆ, ಅವರು ತೋರಿಸೋವಂಥ ಪ್ರೀತಿನೂ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮದು ಊಟ ಎಲ್ಲ ಆಯಿತು. ಎಲೆ ಅಡಿಕೆ ಹಾಕೋ ಕಡೆ ಇಲ್ಲಿ ತಾಂಬೂಲ ಇಟ್ಟಿದ್ದರು. ಎಲೆ ಅಡಿಕೆ ಹಾಕೊಳ್ಳೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡು, ಇಲ್ಲಿ ಸಪ್ರೇಟ್ ಕೂತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಊಟ ಆದಮೇಲೆ ಕೂತ್ಕೋಬೋದು. ಇವರು ಕೇಶವಮೂರ್ತಿ ಸರ್ ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು. ಅಲ್ಲಿ ಫಸ್ಟು ವೀಡಿಯೋ ತೋರಿಸಿರೋದ್ರಲ್ಲಿ ಕೆಲವೊಬ್ಬರ ಹೆಸರು ಗೊತ್ತಿಲ್ಲ ನನಗೆ, ಅದಕ್ಕೆ ಅವ್ರು ಯಾರ ಹೆಸರು ಮೆನ್ಷನ್ ಮಾಡಲಿಲ್ಲ. ಇವರೊಬ್ಬರ ಹೆಸರು ಗೊತ್ತಿತ್ತು. ಸೊ ಇಲ್ಲಿ ಹೋಟೆಲಲ್ಲಿ ಈ ಜಾಗ ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಇಲ್ಲಿ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಭತ್ತ, ಕೊಬ್ಬರಿ, ಕುಂಬಳಕಾಯಿ ಎಲ್ಲ ಕಟ್ಟಿದ್ದಾರೆ. ಇದು ಅಂತೂ ಅದು ಮ್ಯೂಸಿಯಂ ಥರ ಕಾಣಿಸ್ತಾ ಇತ್ತು. ಇಲ್ಲಿ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ಸಿಗುತ್ತೆ ಇದು. ಈ ಥರ ವಾತಾವರಣ ಎಲ್ಲ ಇದ್ದಾಗ ನೋಡೋಕ್ಕೆಲ್ಲ ಸಿಗುವಾಗ ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಈ ಬಾಕ್ಸಲ್ಲಿ ಕೆಳಗಡೆ ಆಪಲ್ಗಳಿದ್ದಾವೆ, ಮೇಲೆ ಸ್ವೀಟ್ಸ್ಗಳಿದೆ, ಗುಲಾಬ್ ಜಾಮೂನ್ ಇಟ್ಟಿದ್ದಾರೆ ಇಲ್ಲಿ. ಕಾಮತ್ ಹೋಟೆಲಲ್ಲಿ ಒಂಥರ ಜಿಗಿ ಲೈಟ್ ಇಲ್ಲ, ಒಂಥರ ಜನಜಂಗುಳಿದು ಜಾಸ್ತಿ ಸೌಂಡ್ ಇಲ್ಲ, ಒಂಥರ ಪೀಸ್ಫುಲ್ಲಾಗಿ ಅಷ್ಟು ಚೆನ್ನಾಗಿದೆ ಇಲ್ಲಿ. ಈ ಹೋಟೆಲ್ನ ಮೇಂಟೇನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಾವು ಇದೆಲ್ಲ ಒಳಗಡೆ ನೋಡಿಕೊಂಡು ಊಟ ಮಾಡಿಕೊಂಡು ಹೊರಗಡೆ ತಾಂಬೂಲೆಲ್ಲ ಹಾಕಿ ಹೊರಗಡೆ ಬಂದ್ವಿ. ಹೊರಗಡೆ ಇನ್ನೊಂದು ಇದು ಮಾಡಿದ್ದಾರೆ, ಅಂದರೆ ನಮಗೆ ಸೇಲ್ಗೂ ಇಟ್ಟಿದ್ದಾರೆ. ಚಟ್ನಿ ಪುಡಿ, ಉಪ್ಪಿನಕಾಯಿ, ಡ್ರೈ ಫ್ರೂಟ್ಸು ಮತ್ತು ಸ್ವೀಟ್ಸು, ಮಿಕ್ಸ್ಚರು, ಆ ಥರದ್ದೆಲ್ಲ ಪ್ಯಾಕೆಟ್ ಫುಡ್ ಏನೇನಿರುತ್ತೆ ಅದನ್ನೆಲ್ಲ ತುಂಬ ಹೈಜೆನಿಕ್ ಮೇಂಟೈನ್ ಮಾಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅದನ್ನು ಸೇಲ್ಗಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಈ ಜಾಗ ಅಂತೂ ತುಂಬ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಈ ಜಾಗ. ಈ ಬಿದಿರಿಗೆ ಅಕ್ಕಿ ಗೂಡು ಕಟ್ಟಿದ್ದಾವೇನೋ ಅನ್ನೋ ಥರ ಇಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಒಂದು ಸ್ಟೋರ್ ಇದೆ. ಈ ಸ್ಟೋರಲ್ಲಿ ಡೆಕೋರೇಟಿವ್ ಐಟಮ್ಸು ಮತ್ತು ಬುಕ್ಸು, ಇದು ಮಣ್ಣಲ್ಲಿ ಮಾಡಿರ್ತಾರಲ್ಲ ಆ ಥರ ಡೆಕೋರೇಟಿವ್ ಐಟಮ್ಸು ಎಲ್ಲ ಇದ್ದಾವೆ. ಮತ್ತು ಚಿಕ್ಕ ಪುಟ್ಟ ಆಯುರ್ವೇದಿಕ್ ಮೆಡಿಸನ್ಸು ಸಿಗ್ತವೆ ಇಲ್ಲಿ. ಇಲ್ಲಿ ಜಾಸ್ತಿ ತೆಂಗಿನ ನಾರಿಂದ ಮಾಡಿರೋವಂಥ ಡೆಕೋರೇಟಿವ್ ಐಟಮ್ಸು ಮತ್ತು ತೆಂಗಿನ ನಾರು ಇಟ್ಟಿದ್ದಾರೆ ಪಾತ್ರೆ ತೊಳೆಯೋಕ್ಕೆ. ನನ್ನ ಮಗಳು ಬುಕ್ಸ್ನ ತಗೊತೀನಿ ಅಂತ ಕೇಳಿದ್ಲು, ಬುಕ್ಸ್ ತಗೊಟ್ಟೆ ಅವಳಿಗೆ. ನಾನು ಒಂದು ಕರ್ಪೂರದ ಎಣ್ಣೆಯಿಂದ ಮಾಡಿರೋಂಥ ಡಿಸ್ಕೌಂಟ್ ಕೊಡೋರು ಏನೋ ತಗೊಂಡ್ರೆ ಬುಕ್ಕಲ್ಲೆಲ್ಲ ಏನು ಡಿಸ್ಕೌಂಟ್ ಇದೆ? ಇದು ತಗೊಂಡೆ, 250 ತಗೊಂಡ್ರೆ 2ರಿಂದ. ಹುಡುಗರು ಮೈಸಣ್ಣಲ್ಲ ಹೇಳು, ಮೈಸಣ್ಣಿದೆ ತಂಗಿ. ಅಲ್ಲಿಂದ ತಗೊಂಡು ಬುಕ್ಸು ಮತ್ತು ಎಣ್ಣೆನ ತಗೊಂಡು ಜಾನಪದ ಲೋಕಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲೇ ಪಕ್ಕದಲ್ಲೇ ಇರೋದು. ನೀವು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಜಾನಪದ ಲೋಕಕ್ಕೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಜಾನಪದ ಲೋಕದ್ದು ಫುಲ್ ವೀಡಿಯೋನ ನಾನು ಲೈವ್ ಮಾಡಿದ್ದೀನಿ. ಆ ವಿಡಿಯೋ ತುಂಬ ಚೆನ್ನಾಗಿದೆ. ಆ ವಿಡಿಯೋನು ನೋಡಿ ಲೈಕ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು.